ನಮಸ್ತೆ ಬಂಧುಗಳೇ, ನೊಂದ ಮನಸ್ಸುಗಳಿಗೆ ಸಂಜೀವಿನಿಯಾಗಿರುವ ನನ್ನದೊಂದು ದನಿಗೆ ನಿಮ್ಮದೊಂದು ಲೈಕ್ ಇರಲಿ. ಬಂಧುಗಳೇ, ತಾಯಿ ಅಂದರೆ ನಾವು ಏನು ಅರ್ಥ ಮಾಡ್ಕೊಂಡಿದ್ದೇವೆ? ತಾಯಿಯ ಪ್ರೀತಿ ಅಂದರೆ ಏನು? ತಾಯಿಯ ಮಮಕಾರ ವಾತ್ಸಲ್ಯ ಅಂದರೆ ಏನು? ಹೌದು, ಈ ಜಗತ್ತಿನಲ್ಲಿ ತಾಯಿ ಬಿಟ್ಟರೆ ಪ್ರೀತಿ ವಾತ್ಸಲ್ಯ ಮಮಕಾರ ಕೊಡಲು ಸಾಧ್ಯನೇ ಇಲ್ಲ. ಅದು ಎಲ್ಲೂ ಸಿಗೋದಿಲ್ಲ. ತಾಯಿ ಬಿಟ್ಟರೆ ತಾಯಿ ಬಳಿ ಮಾತ್ರ ಆ ಪ್ರೀತಿ ವಾತ್ಸಲ್ಯ ಮಮಕಾರ ಸಿಗಲು ಸಾಧ್ಯ. ಬಂಧುಗಳೇ, ಹೌದು, ನಾವು ಕೂಡ ತಾಯಿಯನ್ನ ಯಾವ ರೀತಿ ನೋಡ್ಕೊಂತ ಇದೀವಿ ಅನ್ನೋದನ್ನ ಪರೀಕ್ಷೆ ಮಾಡ್ಕೋಬೇಕಾಗಿದೆ, ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಏಕಾಂಗಿಯಾಗಿ ಕುಳಿತುಕೊಂಡು ತಾಯಿಯಲ್ಲಿ ನಮ್ಮ ಪ್ರೀತಿ ಎಷ್ಟಿದೆ, ವಾತ್ಸಲ್ಯ ಎಷ್ಟಿದೆ, ಮಮಕಾರ ನಾವು ಎಷ್ಟು ತೋರಿಸ್ತಾ ಇದೀವಿ ಆ ತಾಯಿಗೆ ಅಂತ ಪರೀಕ್ಷೆ ಮಾಡ್ಕೋಬೇಕಾಗಿದೆ, ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಎಲ್ಲರೂ ಹಾಗೆ ಇರ್ತಾರಂತ ನಾನು ಹೇಳಲ್ಲ ಬಂಧುಗಳೇ. ಕೋಟ್ಯಾಂತರ ಜನ ತಾಯಿಯನ್ನ ದೇವರ ತರ ಪೂಜಿಸುವ ವ್ಯಕ್ತಿಗಳು ಇದ್ದಾರೆ. ನಾನು ಇಲ್ಲಂತ ನಾನು ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ 9 ತಿಂಗಳು ಹೆತ್ತು ಹೊತ್ತು ಗರ್ಭದಲ್ಲಿರುವಾಗಲೇ ನಮಗೆ ಪ್ರೀತಿ ಮಮಕಾರ ವಾತ್ಸಲ್ಯವನ್ನ ತೋರಿಸುತ್ತಾ ಈ ಭೂಮಿಗೆ ಪರಿಚಯ ಮಾಡ್ತಾಳೆ ಆ ತಾಯಿ, ಆ ದೇವರು. ತನ್ನ ಕರಳನ್ನ ಕತ್ತರಿಸಿ ನಮಗೆ ಜೀವನ ಕೊಡ್ತಾಳೆ ತಾಯಿ. ತಾಯಿಯ ಪ್ರೀತಿಯಲ್ಲಿ ಯಾವುದೇ ಸ್ವಾರ್ಥತೆ ಇರುವುದಿಲ್ಲ, ಏನನ್ನು ಬಯಸುವುದಿಲ್ಲ, ಬಯಸದೆ ಕೊಡುವಂತ ಪ್ರೀತಿ ಅದು ತಾಯಿದು. ಇವತ್ತು ಬೇರೆ ಎಲ್ಲೋ ನಿಮಗೆ ಪ್ರೀತಿ ಸಿಗುತ್ತೆ ಅಂತ ಹೇಳಿದ್ರೆ ಅದರಿಂದ ಏನೋ ಒಂದು ಕಾರಣ ಇರುತ್ತೆ. ಆದರೆ ತಾಯಿಯಲ್ಲಿ ಹಾಗಲ್ಲ. ನೀವು ಕೊಡ್ತೀರೋ ಬಿಡ್ತೀರೋ ಯಾವುದನ್ನು ನೆಚ್ಚುವುದಿಲ್ಲ ಆ ತಾಯಿ. ಆ ತಾಯಿ ತನ್ನ ಪ್ರೀತಿಯನ್ನ, ತನ್ನ ಜೀವನವನ್ನ ದಾರಿ ಎರಿತಾಳೆ, ನಿಮಗೆ ಸಂಪೂರ್ಣ ನಿಮಗೆ ಕೊಡ್ತಾಳೆ. ತನ್ನ ಕಷ್ಟವನ್ನ, ತನ್ನ ನೋವನ್ನ ನಿಮ್ಮ ಖುಷಿಯಲ್ಲಿ ಕಾಣ್ತಾಳೆ, ನಿಮ್ಮ ಸುಖದಲ್ಲಿ ಕಾಣ್ತಾಳೆ, ನಿಮ್ಮ ಮುಖದಲ್ಲಿ, ನಿಮ್ಮ ನಗುವಿನಲ್ಲಿ ಕಾಣ್ತಾಳೆ ಆ ತಾಯಿ. ನೀವು ಬಿದ್ದಾಗ ಅಳುವಳು ತಾಯಿ, ನೀವು ಬಿದ್ದಾಗ ನೋವನ್ನು ಅನುಭವಿಸುವಳು ತಾಯಿ, ನೀವು ನಕ್ಕಾಗ ಸಂತೋಷವನ್ನು ಕೂಡ ಅನುಭವಿಸುವವಳೇ ತಾಯಿ. ನಾವು ಬಿದ್ದಾಗ ಅಮ್ಮ ಅವ್ವ ಅಂತ ಕರಿತೀವಿ ಹೊರತು ಈ ಪ್ರಪಂಚದಲ್ಲಿ ಬೇರೆ ಯಾವ ಹೆಸರು ನಮಗೆ ನೆನಪು ಬರೋದಿಲ್ಲ. ಈ ಹೃದಯದಿಂದ ಕರೆಯುವಂತಹ ಹೆಸರು ಕೂಡ ಅದು. ಏನಾದ್ರು ಎಡವಿ ಬಿದ್ದರೆ ಅಮ್ಮ ಅವ್ವ ಅಂತ ಕರಿತೀವಲ್ವಾ? ನೋಡಿ, ಹೃದಯದಿಂದ ಬರುವಂತಹ ಶಬ್ದ ಅದು. ಎಂತ ಅದ್ಭುತವಾದ ಶಬ್ದ ಅದು, ಎಲ್ಲೂ ಸಿಗೋದಿಲ್ಲ ಆ ಶಬ್ದ. ತಾಯಿ ಸಣ್ಣ ಮಕ್ಕಳಿದ್ದಾಗ ನಮಗೆ ದೃಷ್ಟಿ ತಾಗಬಾರ್ದು ಅಂತ ಹೇಳಿ, ದೃಷ್ಟಿ ಆಗಬಾರ್ದು ಅಂತ ಹೇಳಿ ಗಾಡಿಗೆಯನ್ನು ಹಚ್ಚಿ ಬಟ್ಟನ ಇಟ್ಟು ನಮಗೆ ಸಂತೋಷವನ್ನು ಪಡ್ತಾಳೆ. ಸಣ್ಣ ಮಗು ಇದ್ದಾಗ ಆ ಮಗುಗೆ ಏನಾದರೂ ಆಗುತ್ತೆ ಅಂತ ಹೇಳಿ ಯಾರ ಬಳಿನೂ ಕೊಡುವುದಿಲ್ಲ, ತಾನೇ ಎತ್ತಿಕೊಂಡು ಜೋಪಾನ ಮಾಡುವಂಥವಳು ತಾಯಿ. ಏನಾದರೂ ನನ್ನ ಮಗುಗೆ ಆದರೆ ಅನ್ನೋ ಒಂದು ಕಾಳಜಿಯಿಂದ ತನ್ನ ಮಡಿಲಿನಲ್ಲೇ, ತನ್ನ ಹೆಗಲಿನಲ್ಲೇ ಮಲಗಿಸಿ ಜೋಗಲ ಹಾಡಿ ಜೋಪಾನ ಮಾಡುವಂಥವಳೇ ತಾಯಿ. ಯಾರ ಮೇಲೆ ನಂಬಿಕೆ ಇರೋದಿಲ್ಲ ಆ ಮಗುಗೆ, ಆ ಮಗು ಕೊಡಕ್ಕೆ, ಆ ತಾಯಿಗೆ. ಆ ಮಗುಗೆ ಏನಾರ ಆಗ್ಬಿಡುತ್ತೇನೋ ಅನ್ನೋ ಒಂದು ಕಾಳಜಿಯಿಂದ ಯಾರ ಬಳಿ ಕೊಡದೆ ತಾನೇ ಜೋಪಾನ ಮಾಡೋಕ್ಕೆ ಮುಂದಾಗ್ತಾಳೆ. ಅಷ್ಟೇ ಅಲ್ಲ, ತಂದೆ ಬಳಿನೂ ಕೊಡೋದಿಲ್ಲ, ನೀನು ಬೆಳೆಸ್ಬಿಡ್ತೀಯ ಅನ್ನೋ ಒಂದು ಕಾಳಜಿಯಿಂದ ತಾಯಿನೇ ಎತ್ತಿಕೊಂಡು ಜೋಪಾನ ಮಾಡುವಂತಹ ಒಂದು ಅದ್ಭುತವಾದ ಸನ್ನಿವೇಶಗಳು. ತಾಯಿ ಯಾವ ಮಗುನೂ ದೂರ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ತನ್ನ ಬೆಳವಣಿಗೆಯಲ್ಲಿ ತಾಯಿಯ ಒಂದು ಶ್ರಮ ಜಾಸ್ತಿ ಇರುತ್ತೆ. ಮಗುವಿನ ಬೆಳವಣಿಗೆಯಲ್ಲಿ ಲಾಲನೆ ಪಾಲನೆ ಮಾಡಿ, ವಿದ್ಯಾಭ್ಯಾಸ ಮಾಡಿ ದೊಡ್ಡವನ ಆಗುವವರೆಗೂ ತಾಯಿಯ ಪಾತ್ರ ಘನ ದೊಡ್ಡದು. ಯಾವ ತಾಯಿ ತನ್ನ ಮಗುವನ್ನು ಹೊರಗಡೆ ಹಾಕೋದಿಲ್ಲ. ಆದರೆ ಇವತ್ತು ನಾವು ಬೆಳೆದು ನಿಂತ ಮೇಲೆ ತಾಯಿಯನ್ನು ಹೊರಗಡೆ ಹಾಕುವುದನ್ನು ನಾವು ಕಾಣ್ತಾ ಇದ್ದೀವಿ. ಅದು ತಪ್ಪು ಬಂಧುಗಳೇ, ತಪ್ಪು ಬಂಧುಗಳೇ. ಅದು ತಾಯಿಯನ್ನು ಪೂಜೆ ಮಾಡಬೇಕು. ಯಾವ ದೇವಸ್ಥಾನದಲ್ಲೂ ಕೂಡ ಆ ತಾಯಿಯ ಪ್ರೀತಿ ಸಿಗೋದಿಲ್ಲ, ಆ ತಾಯಿಯ ಆಶೀರ್ವಾದ ಸಿಗೋದಿಲ್ಲ. ನೀವೆಷ್ಟೇ ದೇವರನ್ನ ಹೋಗಿ ನೀವು ಪೂಜಿಸಿ ನಮಸ್ಕರಿಸಿ ಬನ್ನಿ, ತಾಯಿ ಪೂಜೆ ಮಾಡಿ ನೋಡಿ, ತಾಯಿಯ ಪಾದಕ್ಕೆ ಪೂಜೆ ಮಾಡಿ ನೋಡಿ, ನಮಸ್ಕರಿಸಿ ನೋಡಿ, ತುಂಬಾ ವ್ಯತ್ಯಾಸ ಇದೆ. ತಾಯಿಯ ಪಾದದಲ್ಲಿ ಸ್ವರ್ಗ ಇದೆ. ಪ್ರತಿ ಎಪಿಸೋಡಲ್ಲಿ ನಾನು ಹೇಳ್ತಾ ಇದ್ದೀನಿ, ಆಲ್ಮೋಸ್ಟ್ ಹೇಳಿದ್ದೀನಿ, ತಂದೆ ತಾಯಿ ಪಾದದಲ್ಲೇ ಸ್ವರ್ಗ ಇದೆ, ಇನ್ನೆಲ್ಲೂ ಹುಡುಕಬೇಡಿ ಅಂತ.
ಇವತ್ತು ತಾಯಿ ಬಗ್ಗೆ ಎಷ್ಟು ಮಾತಾಡೋಕ್ಕೂ ಶಬ್ದಗಳಿವೆ. ಆದರೂ ಕೂಡ ತಾಯಿ ಇದ್ದಾಳಲ್ಲ, ಆ ಒಂದು ಮಗುವಿನ ಆರೈಕೆಯಲ್ಲಿ ತನ್ನ ಸುಖವನ್ನೇ ಮರೆತು, ತನ್ನ ಒಲವನ್ನೇ ಮರೆತು ಧಾರೆ ಎರಿತಾಳಲ್ಲ, ಅದಕ್ಕೆ ಇವತ್ತು ನಾವು ಏನು ಆ ತಾಯಿಗೆ ಅರ್ಪಣೆ ಮಾಡಿದ್ದೇವೆ ಅನ್ನೋದನ್ನು ಪ್ರಶ್ನೆ ಮಾಡ್ಕೋಬೇಕು ಬಂಧುಗಳೇ. ತಾಯಿ ಮುಂದಿನ ದಿನದಲ್ಲಿ ದುಡಿದು ನಮಗೆ ತನ್ನ ಒಂದು ದುಡಿಮೆಯಲ್ಲಿ ನಮಗೆ ಜೀವನ ರೂಪಿಸ್ತಾಳಲ್ಲ, ಅದಕ್ಕೆ ನಾವು ಕೃತಜ್ಞತರ ಆಗಿದ್ದೇವಾ? ಎಷ್ಟೋ ಜನ ಮಕ್ಕಳು ಇವತ್ತು ಓದಿದ ನಂತರ ತಾಯಿಗೆ ಬೆಲೆ ಕೊಡ್ತಾ ಇದ್ದಾರ? ತಾಯಿಯನ್ನ ಎಷ್ಟರ ಮಟ್ಟಿಗೆ ನಾವು ಕಡೆಗಣಿಸ್ತಾ ಇದ್ದೀವಿ ಅನ್ನೋದನ್ನ ಇವತ್ತು ನಾವು ಪ್ರಶ್ನೆ ಮಾಡ್ಕೋಬೇಕಾಗಿದೆ ಬಂಧುಗಳೇ. ನಾನು ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ನನ್ನ ಕಣ್ಣು ಮುಂದೆ ನಡೆದಂಥ ಉದಾಹರಣೆ ಇದು, ನಾನು ಅನುಭವಿಸಿದಂಥ ಉದಾಹರಣೆ ಇದು, ನಾನು ನೋಡಿದಂಥ ಉದಾಹರಣೆ, ಆ ಮಗುವಿಗೂ ಕೂಡ ನಾನು ಹೇಳಿದಂಥ ಒಂದು ಉದಾಹರಣೆ. ಆ ಮಗು SSLC ಪಾಸ್ ಆಗಿ ಪ್ರಥಮ ದರ್ಜೆಯಲ್ಲಿ ಪಾಸ್ ಆದಂಥ ಹುಡುಗ. ಅವನು ಬಡತನ ಮನೆಯಲ್ಲಿ ಹುಟ್ಟಿದಂಥ ಮಗ. SSLC ಪಾಸ್ ಆಗಿದ್ದಾನೆ, 10ನೇ ತರಗತಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿದ್ದಾನೆ, ಬಡ ಕುಟುಂಬದ ಮಗ ಅವನು. ಆ ತಾಯಿಗೆ ಚಿಕ್ಕ ವಯಸ್ಸಿನಲ್ಲೇ ತನ್ನ ಗಂಡನನ್ನು ಕಳೆದುಕೊಂಡು ಜೀವನ ನಡೆಸ್ತಿರ್ತಾಳೆ ಒಂದು ಗುಡಿಸಲಿನ ಮನೆಯಲ್ಲಿ, ತುಂಬ ಕಡು ಬಡತನದ ಮನೆಯಲ್ಲಿ, ಗುಡಿಸಲಿನಲ್ಲಿ ಜೀವನ ನಡೆಸುತ್ತಾ ಆ ಮಗುವನ್ನು ಜೋಪಾನ ಮಾಡ್ತಾ ಬರ್ತಾಳೆ. ಆ ಮಗು ದೊಡ್ಡದಾಗ್ತಾ ಆಗ್ತಾ 10ನೇ ತರಗತಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗ್ತಾ ತನ್ನ ತಾಯಿ ಬಳಿ ಬಂದು, ಅವ್ವ ನಾನು ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿದ್ದೀನಿ ಅಂತ ಖುಷಿಯಿಂದ ಬಂದು ಹೇಳ್ತಾನೆ. ಆ ತಾಯಿಗೆ ಖುಷಿ ಆಗುತ್ತೆ, ನೋಡು ನಾನು ಈ ದಿನಕ್ಕೋಸ್ಕರನೇ ನಾನು ತುಂಬ ಶ್ರಮ ಪಟ್ಟಿದ್ದೇನೆ ಮಗ, ತುಂಬ ಸಂತೋಷವಾಗಿತ್ತು, ನಿಮ್ಮ ಅಪ್ಪನ ಕನಸಾಗಿತ್ತು, ನೀನು ಒಬ್ಬ ದೊಡ್ಡ ಸಹಾಯವಾಗಬೇಕು, ನೀನು ದೊಡ್ಡ ವಿದ್ಯಾವಂತನಾಗಬೇಕಂತ ಮಾಡಬೇಕು. ನನ್ನ ಗಂಡ ನನಗೆ ಹೇಳಿದಾನೆ, ನಾನು ಕೊಡದ ಪ್ರೀತಿಯನ್ನು ನನ್ನ ಮಗನಿಂದ ಪಡಿ, ನನ್ನ ಮಗನನ್ನು ಓದಿಸಿ ದೊಡ್ಡ ಸಹಾಯವನ್ನಾಗಿ ಮಾಡುವಂತ ಅವತ್ತು ಮಾತು ತಗೊಂಡಿದ್ದ. ಅದರಂತೆ ನೀನು ಇವತ್ತು ದೊಡ್ಡ ವ್ಯಕ್ತಿ ಆಗೋ ಅದರಲ್ಲಿ ಸಂದೇಹವಿಲ್ಲ, ಯಾಕಂದರೆ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿದೆಯಾ, ನನಗೆ ತುಂಬ ಖುಷಿ ಆಗ್ತಾ ಇದೆ ಮಗ ಅಂತ ತಾಯಿ ಖುಷಿ ಪಡ್ತಾಳೆ. ನಡಿ ಹೋಗೋಣ, ನೀನು ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿರುವ ಒಂದು ಖುಷಿಗೆ ನಿನ್ನ ಸ್ನೇಹಿತರಿಗೆ, ಸಹಕಾರ ಮನೆಗೆ ಹೋಗಿ ಮತ್ತು ಬಂಧು ಬಳಗದವರಿಗೆ ಮತ್ತು ಇಡೀ ಊರನಿಗೆ ಒಂದು ಸಿಹಿ ಹಂಚೋಣ ಅಂತ ತಾಯಿ ಮಗುವಿಗೆ ಹೇಳ್ತಾಳೆ. ಆ ಮಗು ಏನು ಹೇಳುತ್ತೆ ಗೊತ್ತಾ? ಬೇಡ, ನೀ ಬೇಡ, ನೀನು ಏನು ಓದಿಲ್ಲ, ನೀನು ಚೆನ್ನಾಗಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ಆ ತಾಯಿಗೆ ಅವಮಾನ ಮಾಡ್ತಾನೆ. ಇನ್ನು 10ನೇ ಕ್ಲಾಸ್ ಹುಡುಗ, ತಲೆ ಮೇಲಿನ ಮಾಂಸ ಹಾರಿಲ್ಲ. ಅದಕ್ಕೆ ತಾಯಿ ಹೇಳ್ತಾಳೆ, ನೋಡು ಮಗ, ನೀನಿನ್ನು ಸಣ್ಣವನಿದೀಯಾ, ನಿನಗೆ ಅರ್ಥ ಆಗಲ್ಲ. ತಾಯಿ ಎಂಬ ಒಂದು ಮಮಕಾರ, ಮಮತೆ, ವಾತ್ಸಲ್ಯ ಇದೆಯಲ್ಲ, ಅದು ನಿನಗೆ ಇವಾಗ ಅರ್ಥ ಆಗೋದಿಲ್ಲ. ನನ್ನ ಶ್ರಮ ನಿನಗೆ ಕಣ್ಣು ಕಾಣೋದಿಲ್ಲ, ನೀನು ಚಿಕ್ಕವನಾಗಿದೆಯಾ. ನೋಡಿ, ತಾಯಿಗೆ ಏನೇ ಅಂದ್ರೂ ಕೂಡ ಮಗುನೇ, ಎಷ್ಟೇ ದೊಡ್ಡವನಾಗಿದ್ರು ಕೂಡ ಮಗು ಅಂತ ಸ್ವೀಕಾರ ಮಾಡಿ ತಪ್ಪನ್ನು ಕ್ಷಮಿಸುವಂಥ ಗುಣ ತಾಯಿಯಲ್ಲಿ ಬೆಳೆಯಿರುತ್ತೆ. ಆಯ್ತು ಮಗ, ಸರಿ, ನೀನೇ ಹೋಗು, ನೀನೇ ಹಂಚಿ ಬಾ, ಬೇಡ ಅಂತ ಹೇಳಿ ಸಿಹಿಯನ್ನು ಕೊಟ್ಟು ಕಳಿಸ್ತಾಳೆ. ಓದ್ತಾ ಇಂಜಿನಿಯರ್ ಪಾಸ್ ಆಗ್ತಾನೆ. ಇಂಜಿನಿಯರ್ ಪಾಸ್ ಆದ ನಂತರ ತನ್ನ ಉದ್ಯಮವನ್ನ, ಅಂದರೆ ತನ್ನ ಕೆಲಸಕ್ಕೆ ಇನ್ನೊಂದು ಊರಿಗೆ ಹೋದಂಥ ಸಂದರ್ಭದಲ್ಲಿ ತನಗೆ ನೌಕರಿ ಸಿಗುತ್ತೆ, ಸರ್ಕಾರಿ ನೌಕರಿ ಸಿಗುತ್ತೆ. ಹಳ್ಳಿಯಿಂದ ಪಟ್ಟಣಕ್ಕೆ ಬರ್ತಾನೆ. ಪಟ್ಟಣದಲ್ಲಿ ಓದಿ ದೊಡ್ಡವನಾಗ್ತಾನೆ, ದುಡ್ಡು ಮಾಡ್ತಾನೆ, ಜಾಗ ತಗೊಂತಾನೆ, ಮನೆ ಕಟ್ಟಿಸ್ತಾನೆ, ದೊಡ್ಡ ವ್ಯಕ್ತಿ ಆಗ್ತಾನೆ, ಶ್ರೀಮಂತನಾಗ್ತಾನೆ, ಮದುವೆನೂ ಮಾಡ್ಕೊತಾನೆ. ಆದರೆ ತನ್ನ ಹುಟ್ಟೂರನ್ನು ಮರೆತು ಬಿಡ್ತಾನೆ, ತಾಯಿಯನ್ನು ಮರೆತೇ ಬಿಡ್ತಾನೆ. ತನ್ನ ಒಂದು ಏಳಿಗೆಯಲ್ಲಿ ತನ್ನ ತಾಯಿಯನ್ನೇ ಮರಿತಾನೆ, ಜನ್ಮ ಕೊಟ್ಟ ತಾಯಿಯನ್ನ. ಏಕಾಂಗಿಯಾಗಿ ಗುಡಿಸಲಿನಲ್ಲಿ
ಜೀವನ ಮಾಡ್ತಾ ಇರುತ್ತೆ ಆ ತಾಯಿ. ಮಗ ನಾಳೆ ಬರ್ತಾನೆ, ಅಮಾವಾಸ್ಯೆಗೆ ಬರ್ತಾನೆ, ಹುಣ್ಣಿಮೆಗೆ ಬರ್ತಾನೆ, ಆ ಹಬ್ಬ ಈ ಹಬ್ಬ, ಯುಗಾದಿಗೆ ಬರ್ತಾನೆ, ಜಾತ್ರೆಗೆ ಬರ್ತಾನೆ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕಾಯ್ತಾ ಇರುತ್ತೆ. ಮಗ ಬರೋದಿಲ್ಲ. ಒಂದು ದಿನ ಮಗನ ಸ್ನೇಹಿತರ ಬಳಿ ಪತ್ರ ಬರೆಸ್ತಾಳೆ. ಆದರೆ ಆ ಪತ್ರ ಓದಿ ಸೇರ್ತೋ ಇಲ್ಲ ಅಂತಲೂ ಕೂಡ ತಾಯಿಗೆ ಗೊತ್ತಾಗೋದಿಲ್ಲ. ಮಕ್ಕಳಿಗೆ ಎಷ್ಟು ತ್ಯಾಗ ಮಾಡಿದಾಳೆ ಅಂದರೆ ಆ ತಾಯಿ ಆ ಮಗುಗೆ ನಿಜವಾಗ್ಲೂ ಸಿಕ್ಕಾಪಟ್ಟಿ ಕಷ್ಟ ಬಿದ್ದು ಆ ಮಗುನ ಜೋಪಾನ ಮಾಡಿರ್ತಾಳೆ, ಓದಿಸಿರ್ತಾಳೆ. ಮಗ ದೊಡ್ಡವನಾಗಿ ಪಟ್ಟಣಕ್ಕೆ ಸೇರಿರ್ತಾನೆ. ತಾಯಿ ಅನ್ನೋ ಒಂದು ಕಾಳಜಿನೂ ಕೂಡ ಇಲ್ಲದೇ ಜೀವನ ಮಾಡ್ತಾ ಇರ್ತಾನೆ. ತಾಯಿ ತನ್ನ ಮಗನ ಸ್ನೇಹಿತರನ್ನ ಕರೆದು ಮಗ ಎಲ್ಲಿದನ ಪತ್ತೆ ಹಚ್ಚಿರಿ ಅಂತ ಹೇಳಿ ತಾನು ಮಾಡುವ ಕೆಲಸದ ಜಾಗ ಮನೆಯನ್ನ ತನ್ನ ಸ್ನೇಹಿತರು ಕಂಡು ಹಿಡಿದುಕೊಂಡು ತಾಯಿಯನ್ನು ಕರ್ಕೊಂಡು ಹೋಗ್ತಾರೆ ಮಗನ ಬಳಿ ಪಟ್ಟಣಕ್ಕೆ. ಮಗನನ್ನ ನೋಡ್ತಾರೆ. ತಾನು ಮಾಡುವ ಕೆಲಸದ ಜಾಗದಲ್ಲಿ ಮಗನನ್ನು ನೋಡ್ತಾಳೆ. ಸೂಟು ಬೂಟು ಹಾಕೊಂಡು ದೊಡ್ಡ ವ್ಯಕ್ತಿ ಆಗಿರ್ತಾನೆ ಮಗ ಅನ್ನೋದನ್ನ ಕಾಣ್ತಾಳೆ, ಖುಷಿ ಪಡ್ತಾಳೆ ತಾಯಿ. ಅಯ್ಯೋ ನನ್ನ ಕಂದ, ನನ್ನ ಮಗ ಎಷ್ಟು ಚಂದವಾಗಿದ್ದಾನೆ, ನನ್ನ ದೃಷ್ಟಿನೇ ಆ ಮಗುಗೆ ಬೀಳುತ್ತಲ್ಲ ಅಂತ ಹೇಳಿ ಖುಷಿ ಪಡ್ತಾಳೆ. ಮಗ ನೋಡ್ತಾನೆ ತಾಯಿನ. ಮಗ ಓಡಿ ಓಡಿ ಬರ್ತಾನೆ. ಅಯ್ಯೋ ನನ್ನ ಮಗ ಓಡಿ ಬರ್ತಾ ಇದ್ದಾನೆ, ಬಿದ್ದು ಬಿಟ್ಟಾನೋ ಅನ್ನೋ ಒಂದು ಕಾಳಜಿಯಿಂದ ನಿಧಾನ ಬಾ ಅಂತ ಆ ತಾಯಿ ಹೇಳ್ತಾಳಲ್ಲ. ಬರ್ತಾ ಬರ್ತಾ ಬಂದ ತಾಯಿ ಮುಂದೆ ನಿಲ್ತಾನೆ. ಆ ತಾಯಿ ಮುಂದೆ ನಿಂತು ಮಗ ಏನ್ ಹೇಳಬೇಕು, ಖುಷಿ ಪಡಬೇಕಾಗಿತ್ತು, ಅದರ ಬದಲಾಗಿ ನೀನ್ ಯಾಕೆ ಇಲ್ಲಿ ಬಂದಿ? ಒಳಗಡೆ ಶ್ರೀಮಂತರ ಒಂದು ಮೀಟಿಂಗ್ ನಡೀತಾ ಇದೆ, ನನಗೆ ತೊಂದರೆ ಕೊಡಲು ಬಂದಿದೀಯಾ? ನೀನು ಹಾಗಿದೆಯಾ ಹೀಗಿದೆಯಾ ಅಂತ ಹೇಳಿ ಬೈದು ಬಿಡ್ತಾನೆ. ನೀನು ಬರಬಾರ್ದಿತ್ತು ಅಂತ ಬೈತಾನೆ. ಸೆಕ್ಯೂರಿಟಿಯನ್ನು ಕರೆದು ತಾಯಿನ ಒಂದು ಸೆಕ್ಯೂರಿಟಿ ಕೊಠಡಿಯಲ್ಲಿ ಕುಂದಿರಿಸಿ ತಾನು ಒಳಗಡೆ ಹೋಗಿ ತನ್ನ ಕೆಲಸದಲ್ಲಿ ನಿರಂತನಾಗ್ತಾನೆ. ಕರೆದುಕೊಂಡು ಬಂದ ಗೆಳೆಯ ಹೇಳ್ತಾನೆ, ನೋಡು ತಾಯಿ, ಒಮ್ಮೆ ನೀನು ತೋರಿಸು ಅಂತ ಹೇಳಿದೀಯಾ, ಮಗನನ್ನು ತೋರಿಸಿದ್ದೇನೆ. ಅವನು ನಿನ್ನ ಮಗನಾಗಿ ಉಳಿದಿಲ್ಲ. ಅವನಿಗೆ ದುಡ್ಡಿನ ಅಹಂಕಾರ ದಿಮಾಕು ಬಂದಿದೆ, ಶ್ರೀಮಂತಿಕೆ ಅವನಿಗೆ ಆ ಥರ ಆಟ ಆಡಿಸ್ತಾ ಇದೆ. ಬಾ ಹೋಗೋಣ, ನಿನ್ನ ನಾನು ಜೋಪಾನ ಮಾಡ್ತೀನಿ ಅಂತ ಹೇಳಿ ಆ ತನ್ನ ಮಗನ ಸ್ನೇಹಿತ ಹೇಳ್ತಾನೆ. ಊರಿಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಒಂದು ಸಣ್ಣ ಗುಡಿಸಲಿನಲ್ಲಿ ಜೀವನ ಮಾಡುವಂತ ತಾಯಿ ಮಗನ ಹುಚ್ಚು ಹಿಡಿಸ್ಕೊಂಡು ಮಗ ಈಗ ಬರ್ತಾನ ಆಗ ಬರ್ತಾನ, ಎಷ್ಟೇ ಮಾಡಲಿ ಮಗ ನನ್ನ ಮಗ ಅಂತ ಹೇಳಿ ಒಪ್ಕೊಂಡು ಜೀವನ ನಡೆಸ್ತಾ ಇರ್ತಾಳೆ. ಬರುವಾಗ ಅದನ್ನ ಕಾಯ್ತಾ ಇರ್ತಾಳೆ. ಮಗ ಬಂದೇ ಬರ್ತಾನೆ ಅನ್ನೋ ಒಂದು ನಂಬಿಕೆಯಿಂದ ಕಾಯ್ತಾ ಇರ್ತಾಳೆ. ಮಗ ಬರ್ತಾನೆ ಅಂತ ಹೇಳಿ ಆ ತಾಯಿ ಕಾಯ್ತಾನೆ ಇರುತ್ತೆ. ಇಡೀ ಊರನ್ನವ್ರು ಹೇಳ್ತಾರೆ, ಇನ್ನೊಬ್ಬರ ಕೂಲಿ ನಾಲಿ ಮಾಡಿ, ಇನ್ನೊಬ್ಬರ ಜಮೀನಿನಲ್ಲಿ ಕೆಲಸ ಮಾಡಿ, ಇನ್ನೊಬ್ಬರ ಪಾತ್ರೆ ಗೀತ್ರೆ ಎಲ್ಲ ತೊಳೆದು ಬಂದು ನೀನು ತಂಗಳಿನ ಅನ್ನ ತಿನಿಸಿ ಮಗನನ್ನ ಜೋಪಾನ ಮಾಡಿದೀಯಾ. ಆದ್ರೆ ಮಗ ಮಾಡ್ತಿರುವುದಾದರೆ ಏನು? ಮಗನಲ್ಲ, ಬಿಟ್ಟು ಬಿಡು, ನೀನು ಮಗನ ಹುಚ್ಚು ಹಿಡಿಸ್ಕೊಂಡು ಯಾಕೆ ನೀನು ಕುಳಿತುಕೊಂಡಿದ್ಯಾ ಅಂತ ಇಡೀ ಊರನವರೇ ಮಾತಾಡ್ತಾರೆ. ಅದ್ರ ಮೇಲಾಗಿ ಇದ್ದರೆ ಇಂಥ ತಾಯಿ ಇರಬೇಕು, ಮಗನ ಪ್ರೀತಿ ಪ್ರೇಮ ವಾತ್ಸಲ್ಯ ಯಾವ ರೀತಿ ಇದೆ ನೋಡು ಅಂತ ಹೇಳಿ ಮಾತಾಡ್ಕೊಂತಾರೆ. ಒಂದು ದಿನ ಆ ತಾಯಿ ಅನಾರೋಗ್ಯದಿಂದ ಬಳಲ್ತಾಳೆ, ಜ್ವರದಿಂದ ಬಳಲ್ತಾಳೆ. ಜ್ವರದಿಂದ ಚಿಕ್ಕ ವಯಸ್ಸಿದ್ದು ಜ್ವರದಿಂದ ಬಳಲ್ತಾಳೆ. ತೋರಿಸ್ಕೊಳ್ಳೋಕ್ಕೂ ಕೂಡ ದವಾಖಾನೆಗೆ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋಕ್ಕೂ ಕೂಡ ತಾಯಿ ಬಳಿ ದುಡ್ಡಿರೋದಿಲ್ಲ. ಆಯ್ತು ಬಿಡು ಅಂತ ಹೇಳಿ ಆ ಒಂದು ಅನಾರೋಗ್ಯ ಇದ್ರೂ ಕೂಡ ತೋರಿಸ್ಕೊಳ್ಳದೇನೆ ಏನೋ ಮನೆ ಮದ್ದನ್ನ ಮಾಡಿಕೊಂಡು ತಗೊಳ್ತಾ ಒಂದು ದಿನ ತುಂಬಾ ಸೊರಗಿ ಹೋಗ್ಬಿಡ್ತಾಳೆ. ಅನಾರೋಗ್ಯಕ್ಕೆ ತುತ್ತಾಗ್ಬಿಡ್ತಾಳೆ. ಮತ್ತೆ ತನ್ನ ಮಗನ ಸ್ನೇಹಿತನ ಕರೆದು ಒಂದು ಪತ್ರ ಬರೆಸ್ತಾಳೆ. ಆ ಪತ್ರವನ್ನ ಮೇಲ್ಗಡೆ ಇಡಪ್ಪ, ಒಂದು ದಿನ ನನ್ನ ಮಗ ಬಂದ ಪತ್ರವನ್ನು ಓದ್ತಾನ ಅನ್ನೋ ಒಂದು ನಂಬಿಕೆ ಇದೆ ಅಂತ ಹೇಳಿ ಪತ್ರ ಬರೆಸಿ, ಒಂದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು. ಪತ್ರ ಬರೆಸಿದ ನಂತರ ತನ್ನ ಕೊನೆ ಉಸಿರು ಎಳಿತಾಳೆ. ಕೊನೆ ಉಸಿರು ಎಳೆದ್ಮೇಲೆ ಊರಿನವರೆಲ್ಲರೂ ಸೇರಿಕೊಂಡು ಅದೇನ್ ಮಾಡ್ಬೇಕೆಲ್ಲ ಮಾಡ್ತಾರೆ. ಕಾಲ ಕ್ರಮೇಣ ಕಳೆದಂತೆ ಮಗನಿಗೆ ಪಟ್ಟಣದಲ್ಲಿ ಯಾವುದೋ ಒಂದು ಪಿಕ್ಚರ್ ನೋಡಿದ ತಕ್ಷಣ ತಾಯಿಯ ಸಂಬಂಧದ ಒಂದು ಪಿಕ್ಚರ್ ನೋಡ್ತಾನೆ, ಸಿನಿಮಾ ನೋಡ್ತಾನೆ.
ತನ್ನ ಕರಳು ಹಿಂಡಿ ಬರುತ್ತೆ. ಅಯ್ಯೋ, ನನ್ನ ತಾಯಿ ಇಲ್ಲಿವರೆಗೂ ಬಂದರೂ ಕೂಡ ನಾನು ತಾಯಿಯನ್ನು ಕಡೆಗಣಿಸಿಬಿಟ್ನಲ್ಲ, ತಾಯಿಯನ್ನು ಅವಮಾನಿಸಿ ಕಳಿಸಿಬಿಟ್ನಲ್ಲ ಅಂತ ನೋವಾಗುತ್ತೆ. ಕೂಗ್ತಾನೆ, ಅಳ್ತಾನೆ. ಅಲ್ಲಿಂದ ಓಡಿ ಓಡಿ ತನ್ನ ಹಳ್ಳಿಗೆ ಬರ್ತಾನೆ. ಹಳ್ಳಿಗೆ ಬಂದ ಮೇಲೆ ನೋಡ್ತಾನೆ ತನ್ನ ಮನೆಯ ಜಾಗವನ್ನ. ಗುಡಿಸಲಿನ ಜಾಗ ಎಲ್ಲ ಬಿದ್ದು ಹೋಗಿತ್ತು. ಮನೆ ಕಂಡು ಹಿಡಿಯಕ್ಕೂ ಕೂಡ ಆಗ್ತಾ ಇರಲಿಲ್ಲ. ನೋಡ್ತಿರ್ಬೇಕಾದ್ರೆ ಆ ಊರಿನ ಜನರು ಯಾರಪ್ಪ ನೀನು ಅಂತ ಕೇಳಿದಾಗ, ಇಲ್ಲಿ ಒಂದು ತಾಯಿ ಇತ್ತಲ್ಲ, ಆ ತಾಯಿಯ ಮಗ ನಾನು, ಎಲ್ಲಿ ಹೋಯ್ತು ಅಂತ ಕೇಳಿದಾಗ, ಹುಚ್ಚಪ್ಪ ನಿನ್ನ ತಾಯಿ ಇಲ್ಲ ಇವಾಗ, ನೀನೇನಾ ಆ ಮಹಾತ್ಮೆ ತಾಯಿಯ ಮಗ ನೀನೇನಾ ಅಂತ ಹೇಳಿ ಇಡೀ ಊರಿನವರನ್ನು ಬೈತಾರೆ. ಅಳ್ತಾನೆ. ಏನು ಮಾಡುದು ಕಳ್ಕೊಂಡ ಮೇಲೆ? ಎಷ್ಟೇ ದುಡ್ಡು ಕೊಡು, ಏನೇ ಮಾಡು, ಈ ಜಗತ್ತಿನಲ್ಲಿ ಎಲ್ಲ ಸಿಗುತ್ತೆ, ಆದರೆ ತಾಯಿ ಸಿಗಲ್ಲ ನೋಡಿ, ಸಿಗೋದಿಲ್ಲ. ಒಮ್ಮೆ ಕಳ್ಕೊಂಡು ನೋಡಿದ್ರೆ ತಾಯಿ ಸಿಗೋದಿಲ್ಲ. ಅದಕ್ಕೆ ಹೇಳೋದು, ಇದ್ದಾಗಲೇ ತಾಯಿಯನ್ನ ಪ್ರೀತಿಸಬೇಕು, ತಾಯಿಯನ್ನ ಜೋಪಾನ ಮಾಡಬೇಕು, ತಾಯಿಯ ಮಮತೆ ನಮ್ಮದನ್ನ ದಾರಿ ಎಳಿಬೇಕು, ತಾಯಿಯನ್ನು ಪೂಜಿಸಬೇಕು, ಇದ್ದಾಗಲೇ ಅವರನ್ನು ನೋಡ್ಕೋಬೇಕು ತಂದೆ ತಾಯಿನಂತ ಹೇಳೋದು. ಹೋಗ್ತಾನೆ, ಇಡೀ ಮನೆ ಎಲ್ಲ ಬಿದ್ದು ಹೋಗಿರುತ್ತೆ, ಏನಾರು ಇದೆಯಾ ಅಂತ ಹುಡುಕ್ತಾನೆ. ಆ ಮನೆಯಲ್ಲಿ ಆ ತಾಯಿ ಬರೆಸಿದಂಥ ಪತ್ರ ಇರುತ್ತಲ್ಲ, ಸಿಗುತ್ತೆ. ಪತ್ರ ತಗೊಳ್ತಾನೆ, ಪತ್ರ ಓದಲು ಪ್ರಾರಂಭಿಸ್ತಾನೆ. ಆ ಪತ್ರದಲ್ಲಿ ಬರೆದಿರ್ತಾನೆ, ಮಗ, ನನ್ನ ಇದ್ದಾಗಲೇ ನೀನು ನೋಡ್ಕೊಳ್ಳಿಲ್ಲ, ನನಗೆ ಏನು ತೊಂದರೆ ಇಲ್ಲ, ನನಗೆ ನೋವಾಗಲಿಲ್ಲ, ಏನೂ ಆಗಲಿಲ್ಲ, ನಿನ್ನ ಏಳಿಗೆಯನ್ನು ನಾನು ಸಂತೋಷವಾಗಿ ಸ್ವೀಕಾರ ಮಾಡಿದೆ. ನನ್ನ ಪ್ರೀತಿ ವಾತ್ಸಲ್ಯದ ಮುಂದೆ ನೀನೇ ನನಗೆ ದೊಡ್ಡದಾಯಿತು. ನೀನು ಚೆನ್ನಾಗಿರ್ಬೇಕನ್ನೋ ಒಂದು ಖುಷಿಯಲ್ಲಿ ಬಂದು ನಾನು ಬದುಕಿದ್ದೀನಿ. ನೀನು ಒಳ್ಳೆಯ ಮಗ, ಎಷ್ಟೇ ಆಗಲಿ ನೀನು ನನ್ನ ಮಗ. ನಿನ್ನ ಒಂದು ಕಾಳಜಿ ನನ್ನ ಮೇಲೆ ಇರೋದಾಗಿದ್ದರೆ, ನೀನು ಓದಿದ ಊರು ಇದು, ನೀನು ಹುಟ್ಟಿದ ಊರು, ನಿನ್ನ ಸ್ನೇಹಿತರಿದ್ದಾರೆ, ನಿನ್ನ ಬಂಧು ಬಳಗದವರಿದ್ದಾರೆ, ದಯವಿಟ್ಟು ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಬಂದು ಇಲ್ಲಿ ಜೀವನ ಮಾಡು, ಬಾ, ಈ ಜಾಗದಲ್ಲಿ ಒಂದು ಮನೆ ಕಟ್ಟು, ಪ್ರೀತಿ ವಾತ್ಸಲ್ಯದಿಂದ ನಿನ್ನ ಹೆಂಡತಿಯನ್ನು ನೋಡಿಕೊಂಡು ನೀನು ಜೋಪಾನ ಮಾಡು. ನೀನು ತಂದೆ ಆಗಬೇಕು, ನಿನ್ನ ಹೆಂಡತಿ ತಾಯಿ ಆಗಬೇಕು, ಆ ಮಗುವಿಗೆ ನನ್ನ ಹೆಸರನ್ನು ಇಡು, ಮತ್ತೆ ನಿನ್ನ ಹೊಟ್ಟೆಯಲ್ಲಿ ನಾನು ಹುಟ್ಟಿ ಬರ್ತೀನಿ ಅಂತ ಹೇಳ್ತಾಳೆ, ಬರ್ಸಿದ್ದಾಳೆ ಆ ಪತ್ರದಲ್ಲಿ. ನೋಡಿ, ತಾಯಿಗೆ ಎಷ್ಟೇ ನಾವು ಮಾಡಿದ್ರು ಕೂಡ ಆ ತಾಯಿ ಮತ್ತೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತೀನಿ ಅಂತ ಹೇಳೋದಿದೆಯಲ್ಲ, ಅದೇ ರೀ ಪ್ರೀತಿ, ಅದೇ ರೀ ವಾತ್ಸಲ್ಯ, ಅದೇ ರೀ ಮಮಕಾರ. ಎಲ್ಲಿ ಸಿಗುತ್ತೆ ರೀ ಇದು? ಆ ತಾಯಿ ಬಳಿ ಮಾತ್ರ ಸಿಗಲು ಸಾಧ್ಯ. ನೋಡಿ, ಮಗ ಎಷ್ಟೇ ಅನ್ಯಾಯ ಮಾಡಿದ್ರು ಕೂಡ, ಇಲ್ಲದೆ ಹೋದ್ರು ಕೂಡ ಮತ್ತೆ ಬರ್ತೀನಿ ನಿನ್ನ ಹೊಟ್ಟೆಯಲ್ಲಿ ಅನ್ನೋದಿದೆಯಲ್ಲ, ಅದ್ಭುತವಾದದ್ದು. ದಯವಿಟ್ಟು ಬಂಧುಗಳೇ, ನಿಮ್ಮ ತಂದೆ ತಾಯಿನ ಇದ್ದಾಗಲೇ ನೋಡ್ಕೊಳ್ಳಿ. ಪ್ರತಿ ವಿಡಿಯೋದಲ್ಲಿ ನಾನು ಈ ಶಬ್ದವನ್ನು ಹೇಳ್ತೀನಿ. ಪ್ರತಿ ವಿಡಿಯೋದಲ್ಲಿ ಯಾವ ದೇವರಿಗೆ ಹೋದರೂ ಕೂಡ ಇಂಥ ಪ್ರೀತಿ, ಇಂಥ ಆಶೀರ್ವಾದ ಸಿಗುವುದಿಲ್ಲ ನಿಮಗೆ. ಅದು ನಿಮ್ಮ ತಂದೆ ತಾಯಿ ಪಾದದಲ್ಲಿ ಮಾತ್ರ ಸಾಧ್ಯ. ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ತಂದೆ ತಾಯಿಗಳನ್ನ ಹೇಳ್ತಾ, ಈ ಕತೆ ನಿಮಗೆ ಇಷ್ಟ ಆಗಿದೆ, ಈ ಒಂದು ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರತಿಯೊಬ್ಬರಿಗೂ, ಪ್ರತಿ ಬಂಧು ಬಳಗದವರೆಗೂ ಈ ವಿಡಿಯೋನ ಕಳಿಸದೆ ಮರಿಬೇಡಿ, ದಯವಿಟ್ಟು ಕಳಿಸಿ. ಯಾಕಂದರೆ ಪ್ರತಿಯೊಂದು ಮನೆಗೆ ಈ ವಿಡಿಯೋ ಹೋಗಿ ತಲುಪಿದರೆ ಇದರಿಂದ ಒಬ್ಬರಾದರೂ ನನಗೆ ಪರಿವರ್ತನೆ ಆದರೆ ನನ್ನ ಜೀವನಕ್ಕೂ ಕೂಡ ಸಾರ್ಥಕತೆ, ನನಗೂ ಕೂಡ ಪ್ರೇರೇಪಣೆ ಆಗುತ್ತೆ. ಇಂಥ ವಿಡಿಯೋಗಳನ್ನು, ಇಂಥ ಕಥೆಗಳನ್ನು ಹೇಳೋಕ್ಕೆ ನನಗೂ ಕೂಡ ಖುಷಿ ಆಗುತ್ತೆ. ಮುಂದಿನ ದಿನದಲ್ಲಿ ಮತ್ತೆ ಒಳ್ಳೊಳ್ಳೆ ವಿಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ. ದಯವಿಟ್ಟು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಇದರಿಂದ ಪ್ರೇರೇಪಿತರಾಗಿರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.